ಜನೌಷಧಿ ಕೇಂದ್ರ ಬಡವರಿಗೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತ ಮಾಡಿದರು. ಇದರ ಮೇಲೂ ಕೂಡ ಸರ್ಕಾರಕ್ಕೆ ಕೆಂಗಣ್ಣ. ಯಾಕಿಂತ ಮನಸ್ಥಿತಿಗಳು ಸರ್ಕಾರಕ್ಕೆ ಬರ್ತಾ ಇದೆ? ಕಡಿಮೆ ಬೆಲೆಯ ಜನೌಷಧಿ ಕೇಂದ್ರಕ್ಕೆ ಅಡ್ಡಗಾಲ ಹಾಕ್ತಾ ಇದೆಯಾ ಸರ್ಕಾರ ಅಂತ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ವಿಚಾರದಲ್ಲೂ ಕೂಡ ರಾಜಕೀಯವನ್ನ ಮಾಡಬೇಕಾ? ನಿಮ್ಮ ಮನಸ್ಸಾದ್ರೂ ಒಪ್ಕೊಳ್ಳುತ್ತಾ? ಮೋದಿ ವಿರೋಧಿಸೋ ಸಲುವಾಗಿಯೇ ಜನೌಷಧಿ ಕೇಂದ್ರಕ್ಕೆ ಬ್ರೇಕ್ ಅನ್ನ ಹಾಕ್ತಾ ಇದೆಯಾ? ವೈದ್ಯಕೀಯ ಶಿಕ್ಷಣ ಸಚಿವರ ವಿವಾದಾತ್ಮಕ ನಡೆ ಇದು. ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಈ ಸೂಪರ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಡವರಿಗೋಸ್ಕರನೇ ಬಂದಿರುವಂತದ್ದು ಜನೌಷಧಿ ಕೇಂದ್ರ. ಹೊರಗಡೆಗೆ ಸಿರುವಂತಹ ಔಷಧಿಗಳ ಕೇಂದ್ರಗಳಲ್ಲಿ ಸಿಗುವಂತಹ ಮೊತ್ತಕ್ಕಿಂತಲೂ ಕೂಡ ಇಲ್ಲಿ ಸರಿ ಸುಮಾರಾಗಿ ತುಂಬಾ ಕಡಿಮೆಗೆ ಸಿಗ್ತಾ ಇದ್ದಿದ್ದು ಜನೌಷಧಿ ಕೇಂದ್ರದಲ್ಲಿ. ಅದನ್ನು ಹುಡುಕೊಂಡು ಹೋಗಿ ಅಲ್ಲಿ ತಗೊಳ್ತಾ ಇದ್ದು. ಬಟ್ ಈಗ ಇದನ್ನ ನಿಲ್ಲಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆ ಇಂಥ ಮನಸ್ಥಿತಿಗೆ ಹೋಗ್ತಾ ಇದ್ದೀರಾ ನೀವು? ಏನಾಗಿದೆ? ಕಾರಣ ಏನು ಕೊಡ್ತಾ ಇದ್ದೀರಾ? ಕಡಿಮೆ ಬೆಲೆಯ ಜನೌಷಧಿ ಕೇಂದ್ರವನ್ನ ನಿಲ್ಲಿಸುವಂತ ಕೆಲಸಕ್ಕೆ ಈಗ ಮುಂದಾಗ್ತಾ ಇದ್ದೀರಾ. ಮೋದಿಯನ್ನ ವಿರೋಧಿಸ್ಕೊಳ್ರಿ, ಜನರಿಗೆ ಅನುಕೂಲ ಆಗುವಂತ ಈ ಜನೌಷಧಿಗಳನ್ನು ಯಾಕೆ ನಿಲ್ಲಿಸ್ತಾ ಇದ್ದೀರಾ? ಇಲ್ಲ ನೀವೇ ತೆರೀರಿ, ಇದಕ್ಕಿಂತಲೂ ಕಡಿಮೆ ಡಿಸ್ಕೌಂಟ್ ಅಲ್ಲಿ ರಾಜ್ಯ ಸರ್ಕಾರ ಕೊಡುತ್ತೆ ಅಂತ ಆದ್ರೂ ಹೇಳಿ. ಜನ ಅದಕ್ಕಾದ್ರೂ ಖುಷಿ ಇರ್ತಾರೆ. ಅವರನ್ನ ರಾಜಕೀಯ ಟೀಕೆಯನ್ನ ಮಾಡಕ್ ಹೋಗಿ ಅವರನ್ನ ವಿರೋಧಿಸಕ್ ಹೋಗ್ಬಿಟ್ಟು ನೀವು ಜನರನ್ನ ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಇನ್ಮುಂದೆ ಹೊಸ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಿಗೆ ಅವಕಾಶ ಇಲ್ಲ ಅಂತೆ. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಪಿಎಂ ಜನೌಷಧಿ ಕೇಂದ್ರಕ್ಕೆ ಪರ್ಮಿಷನ್ ಬೇಕಂತೆ. ಯಾವುದೇ ಕಾರಣಕ್ಕೂ ಕೂಡ ಹೊಸದಾಗಿ ಜನೌಷಧಿ ತೆರೆಯಲು ಅವಕಾಶ ಇಲ್ಲ ಅಂತಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿಯೇ ಮಾತ್ರೆ ಕೊಡ್ತೀವಿ ಅಂತಿದ್ದಾರೆ. ಜನ ದುಡ್ಡು ಕೊಟ್ಟು ಯಾಕೆ ಖರೀದಿ ಮಾಡೋದು? ಯಾಕೆ? ಪಬ್ಲಿಕ್ ಟಿವಿಗೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾರ್, ನೀವು ಕೊಡುವಂತಹ ಔಷಧಿಗಳು ಯಾವಾಗ ಸಿಗುತ್ತೆ ಅನ್ನೋದನ್ನ ಹೇಳಿ. ಯಾವಾಗ ಸಿಗುತ್ತೆ ಅಂತ ಹೇಳಿ. ತುಂಬಾ ಕಡೆಗಳಲ್ಲಿ ಸಿಗೋದೇನೇ ಇಲ್ಲ. ಆಯ್ತು, ಒಳ್ಳೇದು, ನೀವು ಫ್ರೀಯಾಗೆ ಕೊಡ್ತೀನಿ ಅನ್ನೋದು, ಅದಕ್ಕಿಂತಲೂ ಇನ್ನೇನು ಬೇಕು? ಫ್ರೀಯಾಗೆ ಕೊಡಿ, ಬೇಡ ಅಂದವ್ರು ಯಾರು? ಸಿಗದೇ ಇದ್ರೆ ಮಾತ್ರ ಕೇಳ್ತೀವಿ ಕರೆಕ್ಟ್ ಆಗಿನೇ. ಈಗ ನೋಡಿ, ಜನೌಷಧಿ ಮತ್ತು ಹೊರಗಡೆಗೆ ಔಷಧಿಗಳಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ. ಒಂದು ಡೋಲೋ ಟ್ಯಾಬ್ಲೆಟ್ ನಿಮಗೆಲ್ಲ ಗೊತ್ತಿರೋದೆ. ಮೆಡಿಕಲ್ ಸ್ಟೋರಲ್ಲಿ 30 ರೂಪಾಯಿಗೆ ಸಿಗುತ್ತೆ ಒಂದು ಶೀಟ್ಗೆ. 15 ಇರುತ್ತೆ, 10 ಪೀಸ್ ಇರುತ್ತೆ, ಒಂದೊಂದು ಟ್ಯಾಬ್ಲೆಟ್ಗಳು ಒಂದೊಂದು ಶೀಟು. ಜನೌಷಧಿ ಕೇಂದ್ರದಲ್ಲಿ 15 ರೂಪಾಯಿಗೆ ಸಿಗುತ್ತೆ, ಅರ್ಧಕ್ಕರ್ಧ ಒಂದು ಶೀಟಲ್ಲಿ. ಡಯಾಬಿಟೀಸ್ ಟ್ಯಾಬ್ಲೆಟು ಮೆಡಿಕಲ್ ಸ್ಟೋರ್ನಲ್ಲಿ 20 ರೂಪಾಯಿ, ಜನೌಷಧಿ ಕೇಂದ್ರದಲ್ಲಿ 6 ರೂಪಾಯಿ. ಎಲ್ಲವೂ ಕೂಡ ಹೀಗೆ. ಬಿ ಪಿ ಟ್ಯಾಬ್ಲೆಟ್ 30 ರೂಪಾಯಿ ಇದ್ದಿದ್ದು 12 ರೂಪಾಯಿ. ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ 30 ರೂಪಾಯಿ ಇದ್ದಿದ್ದು 15 ರೂಪಾಯಿ. ಕ್ರೇಪ್ ಬ್ಯಾಂಡೇಜ್ 150 ರೂಪಾಯಿ ಇದ್ದಿದ್ದು 36 ರೂಪಾಯಿಗೆ ಸಿಗುತ್ತೆ. ಹೀಗೆ ತುಂಬ ಕಡಿಮೆಗೆ ಸಿಗುತ್ತೆ ಇದರಲ್ಲಿ. ಬಟ್ ನಾನು ಹಿಂದೆನೂ 5 ವರ್ಷ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಇದ್ದೆ, ಈಗಲೂ ಇದ್ದೀನಿ. ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರ ಅಲೌ ಮಾಡ್ತಾ ಇಲ್ಲ. ಯಾಕೆ ಅಲೌ ಮಾಡ್ತಾ ಇಲ್ಲ ಅಂತಂದರೆ, ನಾವು ಸರ್ಕಾರದಿಂದ ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದೆ. ಜನೌಷಧಿ ಕೇಂದ್ರ ಅಂದರೆ ಜನ ಹೋಗಿ ಪರ್ಚೇಸ್ ಮಾಡ್ಬೇಕು ತಾನೇ, ಅದಕ್ಕೆ ನಾನು ಅಲೌ ಮಾಡ್ತಾ ಇಲ್ಲ. ಯಾವುದಕ್ಕೂ ಅಲೌ ಮಾಡ್ತಾ ಇಲ್ಲ. ನಾನು ಹಿಂದೆ ಯಾರಾದರೂ ಕೊಟ್ಟವ್ರೇನೋ ಇದ್ದರೆ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಅಲೌ ಮಾಡ್ತಾ ಇಲ್ಲ. ಇದು ಎನ್ಕರೇಜ್ ಮಾಡಲ್ಲ. ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಸ್ಟೋರ್ ಇರಬಾರ್ದು. ನಾವೇ ಸರ್ಕಾರವೇ 100% ಫ್ರೀ ಆಫ್ ಕಾಸ್ಟ್ ಡ್ರಗ್ಸ್ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಸದುದ್ದೇಶ ಇದೆ. ನಾನು ಅದು ನೋಡೋಣ. ಯಾಕಂದರೆ ಈಗ ನಾ ಹೊಸದಂತೂ ಯಾರು ಭಾಳ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದರೆ ನಾನಂತೂ ಕೊಡ್ತಾ ಇಲ್ಲ. ಇಟ್ ಈಸ್ ಮೈ ಪಾಲಿಸಿ. ಬೌರಿಂಗಲ್ಲಿನೂ ಅವ್ರು ಬಂದಿದ್ರು ಕೊಡಲ್ಲ ಅಂತ ಹೇಳಿದ್ದೀನಿ. ಕೊಡಲ್ಲ ಅಂತ ಹೇಳಿದ್ದೀನಿ. ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನೋದು. ಕಡಿಮೆ ಯಾಕೆ? ನಾವು ಫ್ರೀ ಕೊಡುವಾಗ ಕಡಿಮೆ ಬೆಲೆ ಯಾಕೆ? ಏನಾಗುತ್ತೆ ಗೊತ್ತಾ? ದಿಲ್ ಬಿ ಎನ್ ಎಕ್ಸಸ್. ಇಫ್ ದೇ ಸ್ಟಾರ್ಟ್ ಎ ಮೆಡಿಕಲ್ ಸ್ಟೋರ್, ದೇ ವಿಲ್ ಗೋ ಆ್ಯಂಡ್ ರಿಕ್ವೆಸ್ಟ್ ಡಾಕ್ಟರ್ಸ್ ಟು ರೈಟ್ ಪ್ರಿಸ್ಕ್ರೈಬ್. ಆ ರೀತಿ ಎಲ್ಲ ನೆಕ್ಸಸ್ ಸ್ಟಾರ್ಟ್ ಆಗುತ್ತೆ. ಐ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್ ಇನ್ ಮೈ ಹಾಸ್ಪಿಟಲ್. ಪ್ರಧಾನಮಂತ್ರಿ ಜನೌಷಧಿ ನೋಡಿ, ಆಗಲ್ಲ ರೀ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಒಳ್ಳೆಯ ಸ್ಕೀಮ್ ಇರ್ಬೋದು, ಬಟ್ ನಾಟ್ ಟು ಬಿ ಇನ್ ದ ಹಾಸ್ಪಿಟಲ್. ಆಸ್ಪತ್ರೆಯಲ್ಲಿ ಯಾಕೆ ಕೊಡ್ತಾ ಇದ್ದೀರಿ ನೀವು? ಅದು ಮಾರ್ಕೆಟಲ್ಲಿ ಮಾಡಿ ಬೇರೆ ಮೆಡಿಕಲ್ ಸ್ಟೋರ್ಗೆ ಕಮ್ಮಿ ದರದಲ್ಲಿ ಕೊಡ್ತಾ ಇರೋದ್ರಿಂದ ಇಟ್ ಶುಡ್ ಬಿ ಇನ್ ದ ಮಾರ್ಕೆಟ್ ಪ್ಲೇಸ್, ನಾಟ್ ಇನ್ ದ ಹಾಸ್ಪಿಟಲ್. ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ. ಅಲ್ಲಿ ಯಾಕೆ ಮಾರಾಟ ಮಾಡಬೇಕು ಅನ್ನೋದು ನನ್ನ ತರ್ಕ. ಇದು ಆಸ್ಪತ್ರೆಗಳು ಕೂಡ ಸಿಗದೇ ಇರೋದು ಎಲ್ಲನೂ ಪ್ರೊವೈಡ್ ಮಾಡಬೇಕು ಅನ್ನೋದಕ್ಕೇ ನಾನು ಅಲೌ ಮಾಡ್ತಾ ಇಲ್ಲ. ಬಟ್ ನಾನು ಹಿಂದೆನೂ 5 ವರ್ಷ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಇದ್ದೆ, ಈಗಲೂ ಇದ್ದೀನಿ. ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರ ಅಲೌ ಮಾಡ್ತಾ ಇಲ್ಲ. ಯಾಕೆ ಅಲೌ ಮಾಡ್ತಾ ಇಲ್ಲ ಅಂತಂದರೆ, ನಾವು ಸರ್ಕಾರದಿಂದ ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದೆ. ಜನೌಷಧಿ ಕೇಂದ್ರ ಅಂದರೆ ಜನ ಹೋಗಿ ಪರ್ಚೇಸ್ ಮಾಡ್ಬೇಕು ತಾನೇ, ಅದಕ್ಕೆ ನಾನು ಅಲೌ ಮಾಡ್ತಾ ಇಲ್ಲ. ಯಾವುದಕ್ಕೂ ಅಲೌ ಮಾಡ್ತಾ ಇಲ್ಲ. ನಾನು ಹಿಂದೆ ಯಾರಾದರೂ ಕೊಟ್ಟವ್ರೇನೋ ಇದ್ದರೆ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಅಲೌ ಮಾಡ್ತಾ ಇಲ್ಲ. ಇದು ಎನ್ಕರೇಜ್ ಮಾಡಲ್ಲ. ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಸ್ಟೋರ್ ಇರಬಾರ್ದು.
ನಾವೇ ಸರ್ಕಾರವೇ 100% ಫ್ರೀ ಆಫ್ ಕಾಸ್ಟ್ ಡ್ರಗ್ಸ್ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಸದುದ್ದೇಶ ಇದೆ. ಹಿಂದೆ ಓಪನ್ ಮಾಡೋದು ಕ್ಲೋಸ್ ಮಾಡಿಸ್ತಾರೆ ಏನು ಸರ್? ನಾನು ಅದು ನೋಡೋಣ, ಯಾಕಂದರೆ ಈಗ ಹೊಸದಂತೂ ಯಾರು ಭಾಳ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಾನಂತೂ ಕೊಡ್ತಾ ಇಲ್ಲ. ಕ್ಲೋಸ್ ಮಾಡಿ ಇಟ್ ಈಸ್ ಮೈ ಪಾಲಿಸಿ. ಬೌರಿಂಗಲ್ಲಿನೂ ಅವ್ರು ಬಂದಿದ್ರು ಕೊಡಲ್ಲ ಅಂತ ಹೇಳಿದ್ದೀನಿ ನಾನು. ಹೌದಾ? ಕೊಡಲ್ಲ ಅಂತ ಹೇಳಿದ್ದೀನಿ. ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನೋದು ಕಡಿಮೆ ಯಾಕೆ ನಾವು ಫ್ರೀ ಕೊಡುವಾಗ ಕಡಿಮೆ ಬೆಲೆ ಯಾಕೆ? ಏನಾಗುತ್ತೆ ಗೊತ್ತಾ, ದಿಲ್ ವಿಲ್ ಬಿ ಎನ್ ಎಕ್ಸಸ್. ಓಕೆ. If they start a medical store, they will go on and request doctors to write, prescribe, ಆ ರೀತಿ ಎಲ್ಲ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಐ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್ ಇನ್ ಮೈ ಹಾಸ್ಪಿಟಲ್. ರೀತಿಯಲ್ಲಿ ಅರ್ಥೈಸ್ತಾ ಇದ್ದಾರೆ ಸರ್. ಪ್ರಧಾನಮಂತ್ರಿ ಜನೌಷಧಿಯಿಂದ ಪ್ರಧಾನಮಂತ್ರಿ ನೋಡಿ, ಆಗಲ್ಲ ರೀ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಒಳ್ಳೆಯ ಸ್ಕೀಮ್ ಇರ್ಬೋದು, ಬಟ್ ನಾಟ್ ಟು ಬಿ ಇನ್ ದ ಹಾಸ್ಪಿಟಲ್. ಓಕೆ. ಆಸ್ಪತ್ರೆಯಲ್ಲಿ ಯಾಕೆ ಕೊಡ್ತಾ ಇದ್ದೀರಿ ನೀವು? ಅದು ಮಾರ್ಕೆಟಲ್ಲಿ ಮಾಡಿ ಬೇರೆ ಮೆಡಿಕಲ್ ಸ್ಟೋರ್ಗೆ ಕಮ್ಮಿ ದರದಲ್ಲಿ ಕೊಡ್ತಾ ಇರೋದ್ರಿಂದ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ಕೊಡಗದಾಲ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಾನ್ಯ ಸಚಿವರು ಹೇಳ್ತಾ ಇರುವಂಥದ್ದು ಪಾರ್ಶಿಯಲಿ ಸ್ವಲ್ಪ ಪ್ರಮಾಣದಲ್ಲಿ ಕರೆಕ್ಟ್ ಆಗಿದೆ, ಯಾವ ಅನುಮಾನವೂ ಕೂಡ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ, ಅದರಲ್ಲಿ ಕಡಿಮೆ ರೇಟಲ್ಲಿ ಯಾಕೆ ಕೊಡಬೇಕು ಅನ್ನುವಂಥದ್ದು ಕರೆಕ್ಟ್. ದಟ್ಸ್ ಅ ವೆರಿ ಗುಡ್ ವ್ಯಾಲಿಡ್ ಪಾಯಿಂಟ್. ಬಟ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಜವಾಗಿಯೂ ಕೂಡ ಟ್ಯಾಬ್ಲೆಟ್ಗಳು ಸಿಗ್ತಾ ಇದೆಯಾ? ಕೆಲವು ಆಸ್ಪತ್ರೆಗಳಲ್ಲಿ ಹೋಗ್ಬಿಟ್ಟು ತಗೊಂಡು ಬನ್ನಿ ಅಂತ ಕಳಿಸ್ಕೊಡ್ತಾರೆ. ಅವ್ರು ಏನು ಮಾಡಬೇಕು? ಅದಕ್ಕೇನು ಉತ್ತರ ಕೊಡ್ತಾರೆ ಸಚಿವರು? ಅರುಣ್, ಖಂಡಿತವಾಗೂ ತಾವು ಹೇಳಿದ್ದು ನಿಜ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲವೊಂದು ಟ್ಯಾಬ್ಲೆಟ್ಗಳು ಸಿಗ್ತಾ ಇಲ್ಲ, ಮೆಡಿಕಲ್ ಸ್ಟೋರ್ಗಳಿಗೆ ತೆಗೆದುಕೊಂಡು ಬನ್ನಿ ಅಂತೇಳಿ ಹೊರಗಡೆಗೆ ಬರೆದು ಕೊಡ್ತಾ ಇದ್ದಾರೆ. ಇದಕ್ಕೆ ಸಚಿವರನ್ನ ಪ್ರಶ್ನೆ ಮಾಡಿದ್ರೆ ಯಾವುದೇ ರೀತಿಯ ಉತ್ತರ ಕೊಡಲ್ಲ. ಎಲ್ಲ ಮೆಡಿಕಲ್ ಅಂದರೆ ಎಲ್ಲ ಮಾತ್ರೆಗಳು ಕೂಡ ನಮ್ಮಲ್ಲೇ ಕೊಡ್ತೀವಿ, ಯಾವುದು ಶಾರ್ಟೇಜ್ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಇರುವಂಥ ವಾಸ್ತವ ಸ್ಥಿತಿ, ಆಸ್ಪತ್ರೆಗಳಲ್ಲಿ ರೋಗಿಗಳು ಹೊರಗಡೆ ತೆಗೆದುಕೊಂಡು ಬರೆದ್ರೆ ದುಬಾರಿ ಆಗುತ್ತೆ ಅಂತೇಳಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ ಕಡಿಮೆ ದರದಲ್ಲಿ 60-40% ದರದಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಜನರಿಗೆ ತುಂಬ ಅನುಕೂಲಕರವಾದಂತಹ ಈ ಒಂದು ಯೋಜನೆ. ಆದರೆ ರಾಜ್ಯ ಸರ್ಕಾರ, ವೈದ್ಯಕೀಯ ಶಿಕ್ಷಣ ಇಲಾಖೆ ಪ್ರಧಾನಿಯನ್ನ ವಿರೋಧ ಮಾಡುವ ನಿಟ್ಟಿನಲ್ಲೋ ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ವಿರೋಧಿಸುವ ನಿಟ್ಟಿನಲ್ಲೋ ಈ ರೀತಿಯಾದಂಥ ನಿರ್ಧಾರಕ್ಕೆ ಬರ್ತಾ ಇದೆ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಹೋಗ್ತಾ ಇದೆ. ಜನರಿಗೆ ಒಳ್ಳೆ ಯೋಜನೆ ಸರಿ, ಆದರೆ ನಾವು ಇದಕ್ಕೆ ಲಾಬಿಗೆ ಅವಕಾಶವನ್ನ ಮಾಡಿಕೊಡಲ್ಲ ಅಂತೇಳಿ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳ್ತಾ ಇರುವಂಥದ್ದು. ನಿಜಕ್ಕೂ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಜನರಿಗೆ ತುಂಬ ಅನುಕೂಲಕರ ಆಗ್ತಾ ಇರುವಂಥ ಯೋಜನೆ ಅಂತಂದರೆ ಇದು ಪ್ರಧಾನಮಂತ್ರಿ ಜನೌಷಧಿ. ಮೆಡಿಕಲ್ ಸ್ಟೋರ್ಗಳಲ್ಲಿ ದುಬಾರಿ ಹಣವನ್ನು ತೆಗೆದುಕೊಳ್ತಾರೆ ಮಾತ್ರೆಗಳಿಗೆ, ಬ್ಯಾಂಡೇಜ್ಗಳಿಗೆ. ಆದರೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ ಕಡಿಮೆ ದರದಲ್ಲಿ ಕೊಡ್ತಾ ಹೋಗ್ತಾ ಇದ್ದಾರೆ. ಆದರೆ ಈ ಹಿಂದೆ ಕೊಟ್ಟಿದ್ದು ಬೇರೆ. ಆದರೆ ಇನ್ನು ಮುಂದ್ಗಡೆ ನಾವು ಯಾವುದೇ ಕಾರಣಕ್ಕೂ ಆಸ್ಪತ್ರೆಯ ಆವರಣದಲ್ಲಿ ಈ ರೀತಿ ಔಷಧಿ ಕೇಂದ್ರಗಳನ್ನು ಓಪನ್ ಮಾಡಲಿಕ್ಕೆ ಅವಕಾಶ ಕೊಡಲ್ಲ. ಇರುವಂಥ ಔಷಧಿ ಕೇಂದ್ರಗಳನ್ನು ಕೂಡ ತೆರವು ಮಾಡೋ ಬಗ್ಗೆ ಚಿಂತನೆಯನ್ನು ಮಾಡ್ತೀವಿ ಅಂತೇಳಿ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳ್ತಾ ಇರುವಂಥದ್ದು. ನಿಜಕ್ಕೂ ಇದು ಖಂಡನೀಯ. ಜನರಿಗೆ ತುಂಬಾ ಅನುಕೂಲಕರ ಆಗ್ತಾ ಇರತಕ್ಕಂಥ ಯೋಜನೆ. ಈ ಯೋಜನೆಯ ಬಗ್ಗೆ ರಾಜ್ಯ ಸರ್ಕಾರ, ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತೊಮ್ಮೆ ಪರಾಮರ್ಶಿಸಬೇಕಾಗತ್ತೆ. ಜನರಿಗೆ ಅನುಕೂಲ ಆಗ್ತಾ ಇದೆ. ನಂತರ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾ ಇರೋದ್ರಿಂದಾಗಿ ಮುಂದೆ ಯಾವ ರೀತಿಯ ಬೆಳವಣಿಗೆಗಳನ್ನ ಪಡೆದುಕೊಳ್ಳುತ್ತೋ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಇದನ್ನ ಪಾಸಿಟಿವ್ ವೇಯಲ್ಲೇ ತೆಗೆದುಕೊಳ್ಳೋಣ. ಯಾಕೆ ನೆಗೆಟಿವ್ ವೇಯಲ್ಲಿ ತಗೊಳ್ಬೇಕು? ಸರ್ಕಾರ ಎಲ್ಲವನ್ನ ಕೂಡ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಲ್ವಾ? ಈಗ ಟ್ಯಾಬ್ಲೆಟ್ಸ್ಗಳನ್ನ ಒಂದಾದ್ರೂ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಥದ್ದು ನಮಗೆ ಸಿಗ್ತಾ ಇಲ್ಲ ಅಂತ ಯಾವುದಾದ್ರೂ ರೋಗಿ ಹೇಳಿದ್ರೆ ಅವಾಗ ಮಾನ್ಯ ಸಚಿವರೇ ಬೆನ್ನು ಹತ್ತಿ ನಿಮ್ಮನ್ನ ಕೇಳ್ತೀವಿ, ಕಂಡಲ್ಲಿ ಕೇಳ್ತೀವಿ, ಹುಷಾರಾಗಿರಿ. ಕಂಡಲ್ಲಿ ಕೇಳ್ತೀವಿ. ಒಂದು ಡೋಲೋ ಮಾತ್ರೆ ಜನೌಷಧಿ ಕೇಂದ್ರದಲ್ಲಿ ಒಂದು ಶೀಟಿಗೆ 15 ರೂಪಾಯಿಗೆ ಸಿಗುತ್ತೆ, ಹೊರಗಡೆಗೆ ಹೋದರೆ 30 ರೂಪಾಯಿ. ತುಂಬ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟ್ಯಾಬ್ಲೆಟ್ಗಳು ಖಾಲಿಯಾಗಿದೆ, ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಆಚೆ ಹೋಗಿ ತಗೊಂಡು ಬರಬೇಕು ಆ ಪೇಷಂಟ್ಸ್ಗಳು. ಡಯಾಬಿಟೀಸ್ ಮಾತ್ರೆ ಅತಿ ಮುಖ್ಯವಾಗಿ ತುಂಬ ಜನಕ್ಕೆ ಬೇಕಿದು. ಕಡಿಮೆಗೆ ಸಿಗುತ್ತೆ ನಿಮಗೆ ಹೊರಗಡೆಗಿಂತಲೂ ಕೂಡ. 20 ರೂಪಾಯಿ ಮೆಡಿಕಲ್ ಸ್ಟೋರಲ್ಲಿ ಸಿಕ್ಕರೆ 6 ರೂಪಾಯಿಗೆ ಅಷ್ಟೇ ಸಿಗುತ್ತೆ. BP ಟ್ಯಾಬ್ಲೆಟು 30 ರೂಪಾಯಿ ಮೆಡಿಕಲ್ ಸ್ಟೋರಲ್ಲಿ ಸಾಮಾನ್ಯವಾಗಿ ಸಿಗೋದು. ಜನೌಷಧಿ ಕೇಂದ್ರದಲ್ಲಿ 12 ರೂಪಾಯಿ ಸಿಗುತ್ತೆ. ಎಷ್ಟು ಕೊಡ್ತೀರಾ ಇವುಗಳನ್ನು ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ? ಚೆಕ್ ಮಾಡ್ತೀವಿ, ರಿಯಾಲಿಟಿ ಚೆಕ್ ಅನ್ನ. ಒಂದು ಟ್ಯಾಬ್ಲೆಟ್ ಏನಾದರೂ ಕೊರತೆ ಇದೆ, ಸ್ಟಾಕ್ ಇಲ್ಲ ಅಂತ ಬರಲಿ, ಅವಾಗ ಕೇಳ್ತೀವಿ ನಿಮಗೆ. ಜನ ಹೋಗ್ಬಿಟ್ಟು ಆಚೆರು ಮೆಡಿಕಲ್ ಶಾಪ್ಗಳಲ್ಲಿ ಖರೀದಿ ಮಾಡ್ಕೊಂಡು ಬರಬೇಕು ಇವುಗಳನ್ನೆಲ್ಲ. ಎಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ತೋರಿಸ್ಲಿ ಮಾನ್ಯ ಶರಣ್ ಪ್ರಕಾಶ್ ಪಾಟೀಲ್ ಅವರೇ? ನಿಮ್ಮ ಐಡಿಯಾ ಕಾನ್ಸೆಪ್ಟ್ ಚೆನ್ನಾಗಿದೆ. ಸರ್ಕಾರಿ ಆಸ್ಪತ್ರೆ ಅಂದಮೇಲೆ ಫ್ರೀ ಆಗಿ ಕೊಡಬೇಕು, ನಾವು ಕೊಡ್ತೀವಿ. ಅಲ್ಲಿ ಹಾಕಬೇಕು ಕಡಿಮೆ ದರ ಅಂತ ಹೇಳಿ. ಉಚಿತವಾಗಿ ಸಿಗಬೇಕಾದ್ರೆ ಕಡಿಮೆ ದರ ಯಾಕೆ ಬೇಕು? ಆದರೆ ನಿಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಷ್ಟು ಟ್ಯಾಬ್ಲೆಟ್ಸ್ಗಳನ್ನು ಕೊಡ್ತೀರಾ? ಎಲ್ಲವೂ ಸಿಗುತ್ತಾ? ಉತ್ತರ ಕೊಡಬೇಕು ಅದಕ್ಕೆ.
ಕ್ರೇಪ್ ಬ್ಯಾಂಡೇಜ್ ನೋಡ್ಕೊಳ್ಳಿ, 150 ರೂಪಾಯಿ ಇರೋದು 36 ರೂಪಾಯಿಗೆ ಸಿಗುತ್ತೆ ಜನೌಷಧಿ ಕೇಂದ್ರದಲ್ಲಿ. ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಈಗ ಬಹಳಷ್ಟು ಜನಕ್ಕೆ ಬೇಕು, 30 ರೂಪಾಯಿ. ಮೆಡಿಕಲ್ ಸ್ಟೋರಲ್ಲಿ ಇದ್ರೆ ಕಡಿಮೆಗೆ 15 ರೂಪಾಯಿಗೆ ಸಿಗುತ್ತೆ. ಪ್ಯಾರಾಸಿಟಮಾಲ್ ಜನೌಷಧಿ ಕೇಂದ್ರಗಳಲ್ಲಿ 25ರಿಂದ 30 ರೂಪಾಯಿ, ಆಚೆ ಹೋದರೆ 120 ರೂಪಾಯಿ. ನೋಡ್ಕೊಳ್ಳಿ ಒಂದ್ಸಲ ಲೆಕ್ಕ ಹೇಗಿದೆ ಅಂತ ಹೇಳಿ. ಇವೆಲ್ಲವನ್ನ ನೀವು ಕೆಮ್ಮಿನ ಔಷಧಿ ಮಳೆಗಾಲ ಚಳಿಗಾಲ ಬಂದ ತಕ್ಷಣ ಶುರು ಆಗುತ್ತೆ, ಚಳಿಗಾಲ ಮುಗಿದು ಬೇಸಿಗೆ ಬಂದ ತಕ್ಷಣ ಶುರು ಆಗುತ್ತೆ. ಜನೌಷಧಿ 54 ರೂಪಾಯಿ ಸಿಗುತ್ತೆ ಇಲ್ಲಿ, ಮೆಡಿಕಲ್ ಸ್ಟೋರಲ್ಲಿ 150 ರೂಪಾಯಿ. ಇಷ್ಟೆಲ್ಲ ಇರಬೇಕಾದ್ರೆ ನನ್ನ ಸಹೋದ್ಯೋಗಿ ಲೋಕೇಶ್ ಇದ್ದಾರೆ. ಲೋಕೇಶ್, ಎಷ್ಟೋ ವರದಿಗಳನ್ನು ನೀವು ಕೂಡ ಮಾಡಿದ್ದೀರಾ, ನನ್ನ ಗಮನಕ್ಕೂ ಕೂಡ ಬಂದಿದ್ದಾವೆ. ಅನೇಕ ಕಡೆಗಳಲ್ಲಿ ಸರ್ ರೆಫರ್ ಮಾಡಿ ಕೊಟ್ಟಿದ್ದಾರೆ, ಸರ್ ನಮಗೆ ಮೆಡಿಕಲ್ ಸ್ಟಾಕ್ ಇಲ್ಲ, ಟ್ಯಾಬ್ಲೆಟ್ಸ್ಗಳ ಸ್ಟಾಕ್ ಇಲ್ಲ, ಇವನ್ನ ಹೋಗಿ ತಗೊಂಡು ಬನ್ನಿ ಆಚೆಗೆ, ನಮಗೆ ಸ್ಟಾಕ್ ಬಂದಿಲ್ಲ. ಸ್ಟಾಕ್ ಇದ್ರೂ ಕೂಡ ಸ್ಟಾಕ್ ಇಲ್ಲ ಅಂತ ಹೇಳುವಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂಥವ್ರು ಇದ್ದಾರೆ. ಅದು ಕೂಡ ರಿಯಾಲಿಟಿ ಚೆಕ್ಕನ್ನು ಮಾಡಿದ್ದೀವಿ, ಸ್ಟಿಂಗು ಕೂಡ ಮಾಡಿದ್ದೀವಿ, ಗೊತ್ತಿದೆ ಈ ವಿಚಾರದಲ್ಲಿ. ಇವುಗಳನ್ನು ಯಾವುದು ಕೂಡ ಕಣ್ಣಿಗಿಲ್ವಂತ. ನೆಕ್ಸ್ಟ್ ಏನಾದರೂ ಇದೇ ರೀತಿ ಬರೆದು ಕೊಟ್ಟು ಆಚೆ ತಗೊಂಡು ಬನ್ನಿ ಅಂತ ಏನಾದರೂ ವರದಿ ಬಂದರೆ ಶರಣ್ ಪ್ರಕಾಶ್ ಪಾಟೀಲ್ ಅವ್ರನ್ನ ಬೆನ್ನು ಹತ್ತಿ ಕೇಳಬೇಕು, ಕಂಡಲ್ಲಿ ಕೇಳಬೇಕು ಅಲ್ವಾ? ಅರುಣ್, ಖಂಡಿತ ತಾವು ಹೇಳಿದ್ದು ನಿಜ. ನಾವು ಸಾಕಷ್ಟು ಬಾರಿ ರಿಯಾಲಿಟಿ ಚೆಕ್ಗಳನ್ನು ಮಾಡಿದ್ದೀವಿ. ಹೊರಗಡೆಗೆ ಔಷಧಿಯನ್ನು ಬರೆದು ಕೊಡ್ತಾ ಇರೋದ್ರ ಬಗ್ಗೆ ಸಚಿವರಿಗೆ, ಆರೋಗ್ಯ ಇಲಾಖೆಗೆ ನಾವು ಖುದ್ದು ನಮ್ಮ ಸುದ್ದಿಯ ಬಗ್ಗೆ ಪ್ರಸ್ತುತಪಡಿಸಿದ್ದೀವಿ. ವಿಕ್ಟೋರಿಯಾ ಇರ್ಬೋದು, KC ಜನರಲ್ ಇರ್ಬೋದು, ಬೋರಿಂಗ್ ಆಸ್ಪತ್ರೆ ಇರ್ಬೋದು, ಜೊತೆಗೆ ಕಿದ್ವಾಯಿ ಇರ್ಬೋದು, ಮತ್ತು ESI ಆಸ್ಪತ್ರೆಗಳಿರ್ಬೋದು, ಈ ಭಾಗಗಳು ಎಲ್ಲ ಕಡೆನೂ ಕೂಡ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿದಾಗ ಮೂಲಭೂತವಾಗಿ ಬೇಕಾಗಿರುವಂಥ ಮಾತ್ರೆಗಳೇ ಇಲ್ಲ, ಸ್ಟಾಕ್ ಇಲ್ಲ, ಎಲ್ಲವನ್ನು ಕೂಡ ಹೊರಗಡೆಗೆ ಬರೆದು ಕೊಡ್ತಾ ಇದ್ರು. ಸಾಕಷ್ಟು ಬಾರಿ ರಿಯಾಲಿಟಿ ಚೆಕ್ ಮಾಡಿ ನಾವು ಅದರ ಇಂಪ್ಯಾಕ್ಟ್ ಕೂಡ ಪಡ್ಕೊಂಡಿದ್ವಿ. ಯಾವ ಮಾತ್ರೆ ಶಾರ್ಟೇಜ್ ಆಗಿದೆ ಆ ಮಾತ್ರೆಗಳನ್ನು ತರಿಸ್ಕೊಡ್ತೀವಿ ಅಂತೇಳಿ ಆರೋಗ್ಯ ಸಚಿವರಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ, ಜೊತೆಗೆ ಶರಣು ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ಈಗೊಮ್ಮೆ ನಾವು ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ಮುಂದಾಗ್ತೀವಿ. ಈಗಲೂ ಕೂಡ ಹೊರಗಡೆ ಬರೆದು ಕೊಡ್ತಾ ಇರೋದನ್ನೇನಾದರೂ ಸಾಕ್ಷಿ ಸಮೇತ ಕೊಡ್ತೀವಿ. ಆಗ ಶರಣು ಪ್ರಕಾಶ್ ಪಾಟೀಲ್ ಅವರ ಉತ್ತರ ಯಾವ ರೀತಿ ಇರುತ್ತೆ ಕಾದು ನೋಡಬೇಕಾಗಿದೆ. ಆದರೆ ಅವರು ನಾವು ಉಚಿತವಾಗಿ ಕೊಡ್ತೀವಿ, ಯಾವುದೇ ರೀತಿಯ ಶಾರ್ಟೇಜ್ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ವಾಸ್ತವ ಸ್ಥಿತಿ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಮಾತ್ರೆಗಳು ಸಿಗದೇ ಇರುವಂಥದ್ದು ಈಗಲೂ ಕೂಡ ಇದಾವೆ. ಸಾಕಷ್ಟು ರೋಗಿಗಳು ಹೊರಗಡೆ ಹೆಚ್ಚು ಹಣವನ್ನು ಕೊಟ್ಟು, ದುಬಾರಿ ಹಣವನ್ನು ಕೊಟ್ಟು ಮಾತ್ರೆಗಳನ್ನ ಕೊಂಡ್ಕೊಂಡು ಬರುವಂಥ ಕೆಲಸಕ್ಕೆ ಮುಂದಾಗ್ತಾ ಇದೆ. ತಾವು ಹೇಳಿದಿರ, ನಾವು ಮತ್ತೊಮ್ಮೆ ರಿಯಾಲಿಟಿ ಚೆಕ್ ಮಾಡಿ ವಾಸ್ತವ ಸ್ಥಿತಿಯನ್ನು ಶರಣು ಪ್ರಕಾಶ್ ಪಾಟೀಲ್ ಅವರಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀವಿ. ಅರುಣ್, ಎಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ನಿಮ್ಮ ಉದ್ದೇಶ ಕರೆಕ್ಟ್ ಆಗಿರ್ಬೋದು ಮಾನ್ಯ ಮಂತ್ರಿಗಳೇ, ಆದರೆ ಅದನ್ನು ಗ್ರೌಂಡ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡೋದಿದೆಯಲ್ಲ, ಈಸಿ ಇಲ್ಲ ಸರ್. ನೀವು ಹೇಳೋದು ಸುಲಭ, ಕೂತ್ಕೊಂಡ್ಬಿಟ್ಟು ನಾವು ಉಚಿತವಾಗಿ ಕೊಟ್ಬಿಡ್ತೀವಿ. ಎಷ್ಟು ಉಚಿತ ಕೊಟ್ಟಿದ್ದೀರಾ? ಕೊಡ್ತಾ ಇದ್ದೀರಾ? ಇಲ್ಲ ಅಂತಲ್ಲ, ಅಷ್ಟೆಲ್ಲ ಕೊಡೋಕ್ಕೆ ಆಗ್ತಾ ಇದೆ ನಿಮ್ಮ ಹತ್ರ. ಹೋಗಿ ವಿಸಿಟ್ ಮಾಡಿ, ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಏನು ಪರಿಸ್ಥಿತಿ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂತ ಹೇಳಿ.